ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಪ್ರತಿಮಾ. ಈಗ ಹೆಡ್ಲೈನ್ಸ್. ಮತ್ತೆ ಒಂಟಿ ಮಹಿಳೆಯ ಬರ್ಬರ ಹತ್ಯೆ. 3 ದಿನದ ಬಳಿಕ ಕೊಳೆತ ಸ್ಥಿತಿಯಲ್ಲಿ ಶವ ಪತ್ತೆ. ಹಂತಕರ ಬೇಟೆಗೆ ಮಹದೇವಪುರ ಪೊಲೀಸರ ಚಿಂತೆ. ಹೆಂಡತಿಯನ್ನ ಹೆರಿಗೆಗೆ ತವರಿಗೆ ಕಳಿಸಿದ ಪೊಲೀಸಪ್ಪ. ಸೀರಿಯಲ್ ನಟಿ ಜೊತೆ ಸರಸ ಸಲ್ಲಾಪ. ಪತ್ನಿ ವಾಪಸ್ಸಾದ್ಮೇಲೆ ಬಯಲಾಯಿತು ಖಾಕಿಯ ಕಾಮಕೂಪ. ಬಗೆಹರಿಯದ ಆಂಬ್ಯುಲೆನ್ಸ್ ಚಾಲಕರ ಮುಷ್ಕರ. ಸ್ಟ್ರೈಕ್ ಕೈಬಿಡದಿದ್ರೆ ಹೊಸ ನೇಮಕಾತಿ ಮಾಡ್ತೀನಿ ಎಂದ ಸರ್ಕಾರ. ವಜಾ ಬದಲು ವಿಷ ಕುಡಿ ಎಂದ ಪ್ರತಿಭಟನಾಕಾರರು. ಎಂಟೂವರೆ ಸಾವಿರ ಇಂಜಿನಿಯರಿಂಗ್ ಸೀಟ್ ಖಾಲಿ. ಜುಲೈ 31ರವರೆಗೂ ಸಿಇಟಿ ಕೌನ್ಸಿಲಿಂಗ್ ಅವಧಿ ವಿಸ್ತರಣೆ. ಉನ್ನತ ಶಿಕ್ಷಣ ಸಚಿವ ದೇಶಪಾಂಡೆ ಘೋಷಣೆ. ಕಾಟಾಚಾರಕ್ಕೆ ಬಜೆಟ್ ಮಂಡಿಸಿದ್ರ ಮೇಯರ್. ಆಯವ್ಯಯದ ಮೇಲಿನ ಚರ್ಚೆಗೆ ಬಂದಿದ್ದು ಬೆರಳೆಣಿಕೆ ಕಾರ್ಪೊರೇಟರ್ಸ್. ಪಾಲಿಕೆ ಸಭೆಯಲ್ಲಿ ಕುರ್ಚಿಗಳೆಲ್ಲ ಖಾಲಿ ಖಾಲಿ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಒಂಟಿ ಮಹಿಳೆಯರ ಕೊಲೆ ಮುಂದುವರೆದಿದೆ. ಮಹದೇವಪುರದ ಚೆನ್ನಪ್ಪನಹಳ್ಳಿಯಲ್ಲಿ ಒಂಟಿಯಾಗಿದ್ದ ಮಹಿಳೆಯನ್ನ ಬರ್ಬರವಾಗಿ ಕೊಲೆ ಮಾಡಿರೋ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಅಪಾರ್ಟ್ಮೆಂಟ್ನಂತಹ ಮನೆಯಲ್ಲೇ ಮಹಿಳೆ ಕೊಲೆಯಾಗಿರೋದು ಜನರಲ್ಲಿ ಮತ್ತಷ್ಟು ಆತಂಕ ಮೂಡಿಸಿದೆ. ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರೋ ಬಟ್ಟೆಗಳು, ರಕ್ತ ಸಿಕ್ತವಾದ ಮಂಚ, ಹಾಸಿಗೆ, ಮಂಚದ ಕೆಳಗು ಮಡುಗಟ್ಟಿದ ನೆತ್ತರು. ಎಸ್, ಒಂಟಿಯಾಗಿದ್ದ ಮಹಿಳೆಯನ್ನ ಬರ್ಬರವಾಗಿ ಕೊಲೆ ಮಾಡಿರೋದನ್ನ ಹೇಳ್ತಿರೋ ಸಾಕ್ಷಿಗಳಿವು. ಮಹದೇವಪುರ ಠಾಣಾ ವ್ಯಾಪ್ತಿಯ ಚಿನ್ನಪ್ಪನಹಳ್ಳಿಯ ಅಪಾರ್ಟ್ಮೆಂಟ್ನ ಟೆರೇಸ್ ಮೇಲಿನ ರೂಮ್ ಒಂದರಲ್ಲಿ ವಾಸವಿದ್ದ ಗಾಯತ್ರಿ ಎಂಬಾಕೆಯ ಕೊಲೆ ಪ್ರಕರಣ 3 ದಿನಗಳ ಬಳಿಕ ಬೆಳಕಿಗೆ ಬಂದಿದೆ. ಆಯ್ತು, ಒಂದು 4 ಮಂತ್ಸ್ ಲಾಸ್ಟ್ ಜನವರಿಯಲ್ಲೇ ನಮ್ಮ ಹಬ್ಬ ಟೈಮಲ್ಲಿ ಬಂದಿದ್ದು. ಏನಾದ್ರು ಹೇಳಿದ್ದು ನಿಮ್ಮ ಪುಟ್ಟ ಏನೋ ಮನೆ ವಿಷಯ ಏನೋ ಹೇಳೋರು? ಇಲ್ಲ, ಆ ಥರ ಏನೂ ಹೇಳ್ತಾ ಇರಲಿಲ್ಲ. ಜಸ್ಟ್ ಕ್ಯಾಶುವಲ್ ಟಾಕ್ಸ್ ಅಷ್ಟೇ. ನಾನು ಕೇಳ್ತಾ ಇರಲಿಲ್ಲ, ಅವರು ನಾನೇ ಹೇಳ್ತಿಲ್ಲ. ಈಗ ನಿಮಗೆ ವಿಚಾರ ಹೆಂಗೆ ಗೊತ್ತಾಯ್ತು? ಪುಷ್ಪ ಅಂತ ಅವ್ರ ಫ್ರೆಂಡ್ ಮಾರ್ತಳ್ಳಿಯಲ್ಲಿದ್ದಾರೆ. ಅವ್ರು ನಮ್ಮ ಮನೆಗೆ ಬಂದಿದ್ರಂತೆ ಹೇಳೋಕ್ಕೆ, ಈ ಥರ ತೀರೋಗಿದ್ದಾರಂತ. ನಾನು ಆಫೀಸಲ್ಲಿದ್ದೀನಿ. ನಮ್ಮ ಪಕ್ಕದ ಮನೆಯವ್ರು ಫೋನ್ ಮಾಡಿ ಹೇಳಿದ್ರು ನನಗೆ. ಮೂಲತಃ ಆಂಧ್ರದವರಾದ ಗಾಯತ್ರಿ ಕಳೆದ 6 ವರ್ಷಗಳ ಹಿಂದೆ ಗಂಡನನ್ನು ಕಳೆದುಕೊಂಡಿದ್ರು. ಹೀಗಾಗಿ 5 ವರ್ಷಗಳಿಂದ ಚಿನ್ನಪ್ಪನಹಳ್ಳಿಯಲ್ಲೇ ವಾಸವಾಗಿದ್ದು ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾ ಜೀವನ ನಡೆಸ್ತಿದ್ರು. ಆದ್ರೆ ಕಳೆದ ಗುರುವಾರದಿಂದ ಗಾಯತ್ರಿ ಸಂಬಂಧಿಕರಿಗೆ ಫೋನ್ ಮಾಡಿರಲಿಲ್ಲ. ಇದರಿಂದ ಗಾಯತ್ರಿ ತಂದೆ ಮನೆಗೆ ಬಂದು ನೋಡಿದಾಗ ಗಾಯತ್ರಿ ಕೊಲೆ ಆಗಿರೋದು ಗೊತ್ತಾಗಿದೆ. ಅದನ್ನು ಆಲ್ಮೀರಾ ಓದಿದ್ದಾರೆ, ಬಟ್ ಇನ್ನೂ ಏನು ಖಾತ್ರಿ ಆಗ್ತಾಯಿಲ್ಲ ಏನೇನು ಸಾಮಾನು ಹೋಗಿದೆ. ಬಟ್ ಅದರಲ್ಲಿ ಫೋರ್ಸ್ಫುಲ್ ಎಂಟ್ರಿ ಇಲ್ಲ. ಅದಕ್ಕೆ ನೋಡಿದರೆ ಅದು ಗೊತ್ತಾರೆ ಯಾರು ಗೊತ್ತಿದ್ದವರು ಅಥವಾ ಯಾರು ಅವ್ರಿಗೆ ಬಂದಿದ್ರು, ಮನೆಯಲ್ಲಿ ಬಂದವರು ನಾಕ್ ಮಾಡಿ ಅವರು ಓಪನ್ ಮಾಡಿದ ಡೋರ್, ಆ ಪ್ರಕಾರ ಇದು ಬಂದಿರೋದಂಗೆ ಕಾಣ್ತಾ ಇದೆ. ನೀವು ಸದ್ಯಕ್ಕೆ ಇದು ನಿಖರವಾಗಿ ಹೇಳಲಿಕ್ಕೆ ಆಗಲ್ಲ, ಅವರು ಮರ್ಡರ್ ಫಾರ್ ಗೇನ್ ಇದೆಯಾ. ಇನ್ನು ಸ್ಥಳದಲ್ಲಿ ಪರಿಶೀಲನೆ ನಡೆಸಿರೋ ಮಹದೇವಪುರ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಒಟ್ಟಾರೆ ಕಳೆದ ವರ್ಷ ಬೆಂಗಳೂರಿಗರನ್ನ ಬೆಚ್ಚಿ ಬೀಳಿಸಿದ್ದ ಒಂಟಿ ಮಹಿಳೆಯರ ಕೊಲೆ ಪ್ರಕರಣಗಳು ಇತ್ತೀಚೆಗೆ ಮತ್ತೆ ಮರುಕಳಿಸುತ್ತಿದ್ದು ಆತಂಕಕ್ಕೀಡು ಮಾಡಿದೆ. ಕ್ಯಾಮರಾಮನ್ ರವಿಕುಮಾರ್ ಜೊತೆ ಆನೇಕಲ್ ಮಂಜುನಾಥ್, ಸುವರ್ಣ ನ್ಯೂಸ್. 5 ತಿಂಗಳ ಗರ್ಭಿಣಿಯಾಗಿದ್ದ ಪತ್ನಿಯನ್ನ ಹೆರಿಗೆಗೆ ಅಂತ ತವರಿಗೆ ಕಳಿಸಿದ್ದ ಪತಿರಾಯ ನಂತರ 1 ವರ್ಷವಾದರೂ ಕರೆದುಕೊಂಡು ಬರೋಕೆ ಹೋಗಿರಲಿಲ್ಲ. ಕೊನೆ ಪಕ್ಷ ಮಗುವಿನ ಮುಖವನ್ನು ನೋಡೋದಕ್ಕೂ ಹೋಗಿರಲಿಲ್ಲ. ಬೇಸತ್ತ ಪತ್ನಿಯೇ ಆತನನ್ನ ಹುಡುಕಿಕೊಂಡು ಇವತ್ತು ಆಗಮಿಸಿದ್ಲು. ಮುಂದೆ ಏನಾಯ್ತು ಅಂತ ಬನ್ನಿ ನೋಡೋಣ. ಸಮಯ ಬೆಳಗ್ಗೆ 9 ಗಂಟೆ. ಸ್ಪಾಟ್ ಗಿರಿನಗರ ಪ್ರಮೋದ ಲೇಔಟ್. ಇಲ್ಲಿನ ಮನೆಯೊಂದರ ಬಾಗಿಲು ಮುಚ್ಚಿತ್ತು. ಇದೇ ಮನೆಗೆ ಮಗುವನ್ನ ಎತ್ತಿಕೊಂಡ ಮಹಿಳೆಯೊಬ್ಬಳು ಆಗಮಿಸಿದ್ಲು. ಬಾಗಿಲು ತೆರೆಯುವಂತೆ ಈ ಮಹಿಳೆ ಹೀಗೆ ರಂಪಾಟ ಮಾಡ್ತಿದ್ರೆ ಜಮಾಯಿಸಿದ್ದ ಜನರೆಲ್ಲ ನಿಂತು ನೋಡ್ತಿದ್ರು. ಸ್ವಲ್ಪ ಹೊತ್ತಿನಲ್ಲಿ ಪೊಲೀಸರು ಕೂಡ ಆಗಮಿಸಿದ್ರು. ಅಲ್ಲಿಯವರೆಗೂ ಈ ಮನೆಯ ಬಾಗಿಲು ತೆರೆಯಲೇ ಇಲ್ಲ. ಪೊಲೀಸರೇ ಬಂದು ಬಲವಂತವಾಗಿ ಈ ಮನೆಯ ಬಾಗಿಲು ತೆರೆಸಬೇಕಾಯಿತು. ಬಾಗಿಲು ತೆರೆಯುತ್ತಿದ್ದಂತೆ ಒಳಗಿನಿಂದ ಹೊರಬಂದಿದ್ದು
ಬೇರಾರೂ ಅಲ್ಲ, ಅಷ್ಟೊತ್ತಿನಿಂದ ಬಗಲಲ್ಲಿ ಕಂದಮ್ಮನನ್ನ ಎತ್ತಿಕೊಂಡು ಹರಸಾಹಸ ಪಟ್ಟಿದ್ದ ಇದೇ ಮಹಿಳೆಯ ಪತಿ ಪರಮೇಶ್ವರ. ಈತನ ಜೊತೆಗೊಬ್ಬ ಭಿನ್ನಾಡಗಿತ್ತಿ ಇದ್ದಳು. ಅದೇ ನೋಡಿ ಎಡವಟ್ಟಾಗಿರೋದು. ಹೆರಿಗೆಗೆ ಈಕೆ ತವರಿಗೆ ಹೋದ ನಂತರ ಈತ ಮತ್ತೊಬ್ಬಳ ಮನೆಯಲ್ಲೇ ಜಂಡ ಹೂಡಿ ಪಲ್ಲಂಗ ಪುರಾಣ ನಡೆಸಿದ್ದ. ನನ್ನ ಮದುವೆ ಆಗಿ 5 ತಿಂಗಳು ಪ್ರೆಗ್ನೆಂಟ್ ಆದಮೇಲೆ ಕರ್ಕೊಬಂದು ನನ್ನ ಅಮ್ಮನ ಮನೆಗೆ ಬಿಟ್ಟಿದ್ದು. ಆವಾಗಲಿಂದ ಇವರು ಬರಲಿಲ್ಲ ಏನಕ್ಕೂ. ಇವಾಗ ಗೊತ್ತಾಯ್ತು ವಿಷಯ ನಮಗೆ, ಈ ರೀತಿ ಅಫೇರ್ ಇದೆ ಅಂದ್ಬಿಟ್ಟು, ಜೊತೆ ಇದ್ದಾರೆ ಅಂದ್ಬಿಟ್ಟು ವಿಷಯ ಗೊತ್ತಾಯ್ತು. ಅಂದರೆ ಇವ್ರು ನನ್ನ ನೋಡಕ್ಕೆ ಬರಲಿಲ್ಲ, ಮಗುನೂ ನೋಡಕ್ಕೆ ಬರಲಿಲ್ಲ, ಹಾಗಾಗಿ ವಿಷಯ ಗೊತ್ತಾಯ್ತು ನಮಗೆ. ಪತಿರಾಯನಿಂದ ಹೀಗೆ ಮೋಸ ಹೋಗಿರೋ ಈ ಮಹಿಳೆ ಭುವನೇಶ್ವರಿ. ರಾಮನಗರ ಜಿಲ್ಲೆ ಸಂಗನ ಬಸವನದೊಡ್ಡಿಯ ಭುವನೇಶ್ವರಿಯ ಮದುವೆ ಯದುಕುಮಾರ್ ಜೊತೆ ನಡೆದಿತ್ತು. ಹೀಗೆ ಭುವನೇಶ್ವರಿ ಜೊತೆ ಮದುವೆಯಾಗಿದ್ದ ಈ ಪುಣ್ಯಾತ್ಮ ಯದುಕುಮಾರ ಬೆಂಗಳೂರಿನ ಗಿರಿನಗರ ಠಾಣೆಯಲ್ಲಿ ಪೊಲೀಸ್ ಪೇದೆಯಾಗಿದ್ದ. ಪತ್ನಿ ಭುವನೇಶ್ವರಿ ಹೆರಿಗೆಗೆ ತವರಿಗೆ ಹೋಗಿದ್ದ. ಮುದ್ದಾದ ಗಂಡು ಮಗು ಕೂಡ ಜನಿಸಿತು. ಈ ಕಂದಮ್ಮನಿಗೆ ಈಗ 1 ವರ್ಷ. ಆದ್ರೆ ಇದುವರೆಗೂ ಯದುಕುಮಾರ ಭುವನೇಶ್ವರಿಯ ತವರಿಗೆ ಹೋಗಿಲ್ಲ, ಮಗುವನ್ನು ನೋಡಿಲ್ಲ ಅಂದ್ರೆ ನಂಬುತ್ತೀರಾ? ನಂಬಲೇಬೇಕು. ಮಗು ಹಾಗೂ ಪತ್ನಿ ಭುವನೇಶ್ವರಿಯನ್ನ ತವರಿನಲ್ಲೇ ಬಿಟ್ಟಿದ್ದ ಯದುಕುಮಾರ ಇಲ್ಲಿ ಮತ್ತೊಬ್ಬಳ ಜೊತೆ ಸರಸ ಸಲ್ಲಾಪ ಶುರು ಹಚ್ಚಿಕೊಂಡಿದ್ದ. ಈಕೆ ಪವಿತ್ರ. ಪವಿತ್ರ ಎಂತಹ ಚಂದದ ಹೆಸರು, ಎಂತಹ ಅಪವಿತ್ರ ಕೆಲಸ ನೋಡಿ. ಅಂದಹಾಗೆ ಈ ಪವಿತ್ರ ಸೀರಿಯಲ್ ಆಕ್ಟರ್. ಕೊನೆಗೂ ಪೊಲೀಸರು ಆಗಮಿಸಿದ್ರು. ಅನಿವಾರ್ಯವಾಗಿ ಯದುಕುಮಾರ ತನ್ನ ಸಂಗಾತಿ ಪವಿತ್ರ ಜೊತೆ ಹೊರಬಂದಿದ್ದ. ಸದ್ಯಕ್ಕೆ ಭುವನೇಶ್ವರಿ ಎಲ್ಲವನ್ನ ಸಹಿಸಿಕೊಂಡಿದ್ದಾಳೆ. ಆದ್ರೆ ಪವಿತ್ರ ಯದುಕುಮಾರ್ ಸಹನೆಯಿಂದ ಇರ್ತಾರಾ? ಎಲ್ಲದಕ್ಕೂ ಕಾಲವೇ ಉತ್ತರಿಸಲಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ವೆಂಕಟ್ ಜೊತೆ ಅಶ್ವಥ್ ಎಸ್ಎನ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ ಮತ್ತೆ ಮುಂದುವರಿಯುತ್ತೆ.